ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನನ್ನ ಇವತ್ತಿನ ವಿಡಿಯೋ ಯಾವ ವಿಷಯದ ಬಗ್ಗೆಪ್ಪ ಅಂತ ಹೇಳಿದ್ರೆ, ಫೇಸಲ್ಲಿ ಅನ್ವಾಂಟೆಡ್ ಹೇರ್ ಬೆಳೆದಿರುತ್ತೆ, ಅಂದರೆ ಬೇಡವಾದ ಕೂದಲು ಬೆಳೆದಿರುತ್ತಲ್ಲ, ಈ ಕೂದಲನ್ನ ನಾವು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ನ್ಯಾಚುರಲ್ಲಾಗಿ ಪರ್ಮನೆಂಟಾಗಿ ರಿಮೂವ್ ಮಾಡ್ಕೋಬಹುದು. ಅದು ಯಾವ ಥರ ಅಂತೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದರಿಂದ ವಿಡಿಯೋನ ಎಲ್ಲನೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಕೊನೆ ತನಕ ನೋಡಿ. ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತು ನನ್ನ ವಿಡಿಯೋದಿಂದ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗ್ತಿದೆ ಅಂತ ಹೇಳಿದ್ರೆ ಕೊನೆಯದಾಗಿ ವಿಡಿಯೋಗೊಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗಾದರೆ ಬನ್ನಿ, ಈ ಅನ್ವಾಂಟೆಡ್ ಹೇರ್ನ ಯಾವ ಥರ ನಾವು ಈಸಿಯಾಗಿ ರಿಮೂವ್ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಂಬರೋಣ. ಫ್ರೆಂಡ್ಸ್, ಹೆಣ್ಮಕ್ಳಲ್ಲಿ ಜಾಸ್ತಿ ಯಾರಿಗೆ ಅಂದರೆ ಫೇಸಲ್ಲಿ ತುಂಬ ಹೇರ್ ಬೆಳೆದಿರುತ್ತೆ ಅಂತ ಹೇಳಿದ್ರೆ PCOD ಪ್ರಾಬ್ಲಮ್ ಇರೋರಿಗೆ ಫೇಸಲ್ಲಿ ತುಂಬ ಹೇರ್ ಇರುತ್ತೆ. ಸೊ ಈ ಹೇರ್ ಇರೋರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವೊಬ್ಬರು ಶೇವ್ ಎಲ್ಲ ಮಾಡ್ಕೊಬಿಡ್ತಾರೆ. ಈ ಥರ ಎಲ್ಲ ಮಾಡಿಸ್ಬೇಡಿ. ಮತ್ತು ಪಾರ್ಲರಲ್ಲೆಲ್ಲ ತೆಗೆಸ್ಬಿಡ್ತಾರೆ. ಇವರು ಪಾರ್ಲರಲ್ಲಿ ಹೇರ್ ತೆಗೆಸೋದ್ರಿಂದ ನಮ್ಮ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರುತ್ತಲ್ಲ, ಫೇಸೆಲ್ಲ ತುಂಬ ರೆಡ್ಡಿಶ್ ಆಗಿಬಿಡುತ್ತೆ. ಕೆಲವೊಂದು ಹೆಣ್ಮಕ್ಳಂತೂ ಮನೆಯಲ್ಲೇ ಶೇವ್ ಮಾಡ್ಕೊಬಿಡ್ತಾರೆ. ಈ ಥರ ಶೇವ್ ಮಾಡೋದ್ರಿಂದ ನಮ್ಮ ಫೇಸು ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ಮತ್ತೆ ನಮಗೆ ಜಾಸ್ತಿ ಹೇರ್ ಬೆಳೆಯುವಂಥ ಸಾಧ್ಯತೆಗಳಿರುತ್ತೆ. ಅದರಿಂದ ನೀವು ಯಾವುದೇ ಕಾರಣಕ್ಕೂ ಬ್ಲೇಡಿಂದ ಫೇಸ್ನ ಶೇವ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಓಕೆನಾ? ಫ್ರೆಂಡ್ಸ್, ನಾನು ತಿಳಿಸ್ಕೊಡುವಂಥ ಮನೆ ಮದ್ದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ನಿಮ್ಮ ಫೇಸಲ್ಲಿ ಏನು ಅನ್ವಾಂಟೆಡ್ ಹೇರ್ ಇರುತ್ತಲ್ಲ, ಅದು ಜಸ್ಟ್ 1 ಅವರಲ್ಲೇ ಪರ್ಮನೆಂಟಾಗಿ ರಿಮೂವ್ ಆಗಿಬಿಡುತ್ತೆ. ಈ ಹೋಮ್ ರೆಮಿಡಿ ಮಾಡಿ ಒಮ್ಮೆ ನೋಡಿ, ನಿಮಗೇನೆ ಶಾಕ್ ಆಗ್ತೀರಾ. ಹಾಗಾದರೆ ಹೋಮ್ ರೆಮಿಡಿ ಯಾವುದು ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ. ಫ್ರೆಂಡ್ಸ್, ಈ ಮನೆ ಮದ್ದು ಮಾಡೋದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಜೆಲಿಟನ್ ಪೌಡ್ರ್ ತೊಗೋತಾ ಇದ್ದೀನಿ. ಈ ಜೆಲಿಟನ್ ಪೌಡ್ರು ಫ್ರೆಂಡ್ಸ್ ನಿಮಗೆ ಎಲ್ಲ ಥರದ ಜನರಲ್ ಸ್ಟೋರ್ಗಳೆಲ್ಲ ಸಿಗುತ್ತೆ. ಸೊ ಈ ಜೆಲಿಟನ್ ಪೌಡ್ರು ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ರವೆ ಟೈಪಲ್ಲಿರುತ್ತೆ, ಪುಡಿ ಪುಡಿಯಾಗಿ. ಈ ಜೆಲಿಟನ್ ಪೌಡ್ರು ತೊಗೊಳ್ಳಿ ಫ್ರೆಂಡ್ಸ್ ನೀವು. ಫ್ರೆಂಡ್ಸ್, ಈ ಜೆಲಿಟನ್ ಪೌಡ್ರನ್ನ ನಾವು ಫೇಸ್ಗೆ ಯೂಸ್ ಮಾಡೋದ್ರಿಂದ ನಮ್ಮ ಫೇಸು ತುಂಬ ಸ್ಮೂತ್ನಿಂಗ್ ಆಗುತ್ತೆ. ಮತ್ತು ನಮ್ಮ ಫೇಸಲ್ಲಿ ಏನು ಅನ್ವಾಂಟೆಡ್ ಹೇರ್ ಇರುತ್ತಲ್ಲ, ಅದು ಪರ್ಮನೆಂಟಾಗಿ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಜೆಲಿಟನ್ ಪೌಡ್ರು ಸಹಿತ ಒಂದು ಆರೋಗ್ಯಕರವಾದ ಮತ್ತು ಸೆನ್ಸಿಟಿವ್ ಆದ ಮನೆಮದ್ದು ಅಂತಲೇ ಹೇಳ್ಬೋದು. ಅದರಿಂದ ನಾನು ಇಲ್ಲಿ ಜೆಲಿಟನ್ ಪೌಡ್ರನ್ನ ತೊಗೋತಾ ಇದ್ದೀನಿ. ನೆಕ್ಸ್ಟು ಹಸಿ ಹಾಲು ತೊಗೊಳ್ಳಿ. ಅಂದರೆ ಯಾವುದೇ ಥರ ಕುದಿಸಿರಬಾರ್ದು, ಬಿಸಿ ಇರಬಾರ್ದು. ಹಸಿ ಹಾಲು ಇರುತ್ತಲ್ಲ, ಹಸಿ ಹಾಲು ತೊಗೊಳ್ಳಿ. ಈ ಹಸಿ ಹಾಲು ನಮ್ಮ ಫೇಸ್ಗೆ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನ ತುಂಬ ಗ್ಲೋಯಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಹಸಿ ಹಾಲು. ಮತ್ತು ತುಂಬ ಸೆನ್ಸಿಟಿವ್ ಸ್ಕಿನ್ ಇರುತ್ತಲ್ಲ, ಅಂಥವ್ರಿಗೆ ಈ ಫೇಸ್ನ ತುಂಬ ಸ್ಮೂತ್ನಿಂಗ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದರಿಂದ ನಾನಿಲ್ಲಿ ಹಸಿ ಹಾಲನ್ನ ತೊಗೋತಾ ಇದ್ದೀನಿ. ಲಾಸ್ಟ್ ನಾನಿಲ್ಲಿ ಲಿಂಬೆ ರಸ ತೊಗೋತಾ ಇದ್ದೀನಿ. ಸೊ ಲಿಂಬೆ ರಸದ ಬಗ್ಗೆ ಎಲ್ಲರಿಗೂ ಹೇಳ್ಬೇಕಂತಲೇ ಇಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಇದು ಒಳ್ಳೆ ಬ್ಲೀಚಿಂಗ್ ಏಜೆಂಟ್ ಥರ ಕೆಲಸ ಮಾಡುತ್ತೆ. ಸೊ ಅದರಿಂದ ನಾನು ಇಲ್ಲಿ ಲಿಂಬೆ ಹಣ್ಣು ರಸನ ತೊಗೊಳ್ತಾ ಇದ್ದೀನಿ. ನೀವು ಅರ್ಧ ಹೋಲ್ ಲಿಂಬೆ ಹಣ್ಣು ರಸ ಇದ್ರೆ ಸಾಕು, ಒಂದು ಪೂರ ಲಿಂಬೆ ಹಣ್ಣು ಬೇಕು ಅಂತ ಇಲ್ಲ. ಫ್ರೆಂಡ್ಸ್, ನೀವು ನೆಕ್ಸ್ಟ್ ಏನು ಮಾಡಬೇಕಂತ ಹೇಳಿದ್ರೆ, ಜೆಲಿಟನ್ ಪೌಡ್ರು, ಹಸಿ ಹಾಲು, ಲಿಂಬೆಹಣ್ಣಿನ ರಸ 3 ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲಲ್ಲಿ, ನೆಕ್ಸ್ಟು ನೀವು ಒಂದು ಬೌಲಲ್ಲಿ ಕುದಿಸಿರುವಂಥ ನೀರು ಇಟ್ಕೊಂಡು ಆ ನೀರಿಗೆ ಇದೇನು ಮಿಶ್ರಣ ರೆಡಿ ಮಾಡಿರ್ತೀವಲ್ಲ ಅದನ್ನ ಇಟ್ಕೊಂಡು ಚೆನ್ನಾಗಿ ಆ ನೀರಲ್ಲಿ ಮೆಲ್ಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಚೆನ್ನಾಗಿ ನಾವು ಮೆಲ್ಟ್ ಮಾಡಿಕೊಂಡು ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಿಕೊಂಡು ಒಂದು 1/2 ಅವರ್ ಆದಮೇಲೆ ಅದು ಮಾಸ್ಕ್ ಥರ ನಮ್ಮ ಫೇಸಲ್ಲಿ ಅಂಟ್ಕೊಂಡಿರುತ್ತೆ. ಅದನ್ನ ನಾವು ಫೋರ್ಸ್ಫುಲಿ ತೆಗೆದುಬಿಡಬೇಕು. ನಿಧಾನಕ್ಕೆ ತೆಗೆಯೋದ್ರಿಂದ ಹೇರ್ ರಿಮೂವ್ ಆಗೋದಿಲ್ಲ. ನಾವು ಗಟ್ಟಿಯಾಗಿ ಈ ಥರ ಎಳೆಯೋದ್ರಿಂದ ನಮ್ಮ ಹೇರ್ ಏನಿರುತ್ತಲ್ಲ ಅದು ಚಿಕ್ಕ ಹೇರೆಲ್ಲ ಬಂದುಬಿಡುತ್ತೆ. ಸೊ ಈ ಥರ ನೀವು ಜಸ್ಟ್ ವೀಕ್ಲಿ ಒಂದು 3 ಟೈಮ್ಸ್ ಮಾಡೋದ್ರಿಂದ, ಒಂದು 2 ವೀಕ್ ಕಂಟಿನ್ಯೂ ಆಗಿ ಮಾಡೋದ್ರಿಂದ ನಿಮ್ಮದು ಹೇರ್ ಪ್ರಾಬ್ಲಮ್ ಏನಿರುತ್ತಲ್ಲ ಅದು ಪರ್ಮನೆಂಟಾಗಿ ರಿಮೂವ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡ್ಕೊಬಂದ್ರಲ್ಲ ನ್ಯಾಚುರಲ್ ಆಗಿ ಯಾವ ಥರ ನಮ್ಮ ಹೇರ್ನ ನಾವು ಪರ್ಮನೆಂಟಾಗಿ ತೆಗ್ದಾಕೋಬೋದು ಅಂತೇಳಿ. ನಿಮ್ಮ ಫೇಸಲ್ಲಿ ಸಹಿತ ಅನ್ವಾಂಟೆಡ್ ಹೇರ್ ಇದ್ದರೆ ಈ ಮನೆ ಮದ್ದನ್ನು ಒಮ್ಮೆ ಟ್ರೈ ಮಾಡಿ. 100% ಅಲ್ಲ 200% ರಿಸಲ್ಟ್ ಕೊಟ್ಟೇ ಕೊಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನನಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಹೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಸಹಿತ ಈ ವಿಡಿಯೋದಿಂದ ಯೂಸ್ಫುಲ್ ಆಗ್ತಿದೆ ಅಂತ ಹೇಳಿ ನನಗೆ ಗೊತ್ತಾಗಬೇಕಾದ್ರೆ ನನ್ನ ವಿಡಿಯೋಗೆ ಕೊನೆಯದಾಗಿ ಒಂದು ಲೈಕ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀವೇನಾದರೂ ಹೊಸಬ್ರಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.